ಮುಖ್ಯಮಂತ್ರಿಗಳ ವಿಶೇಷ ವಿಮಾನಯಾನ ವೆಚ್ಚ 3 ವರ್ಷದಲ್ಲಿ 67 ಕೋಟಿ ಖರ್ಚು. ಇವತ್ತಿನ ದಿವಸ ಸರ್ಕಾರ, ರಾಜ್ಯದಲ್ಲಿ ಸರ್ಕಾರ ಯಾವುದಿದ್ರೂ ಸಹ ಮಳವಳ್ಳಿಗೆ ಹೋಗೋದಕ್ಕೂ ವಿಮಾನ, ಹೆಲಿಕಾಪ್ಟರ್, ಪಕ್ಕದಲ್ಲಿ ತುಮಕೂರ್ಗೆ ಹೋಗೋದಕ್ಕೂ ಹೆಲಿಕಾಪ್ಟರ್, ರಾಮನಗರಕ್ಕೆ ಹೋಗೋದಕ್ಕೂ ಹೆಲಿಕಾಪ್ಟರ್ ಅಥವಾ ಫ್ಲೈಟ್, ಮೈಸೂರಿಗಂತೂ ಹೇಳಂಗೆ ಇಲ್ಲ. ಸೊ ಇದು ಸಿಎಂ ಹಾಗೂ ನಮ್ಮ ಮಂತ್ರಿ ಮಂಡಲದಲ್ಲಿ ಕೆಲವರು ಮಂತ್ರಿ ಆಗಿರ್ತಕ್ಕಂಥವ್ರು ಉಪಯೋಗಿಸ್ತಕ್ಕಂಥ ವಿಮಾನಯಾನಕ್ಕೆ 67 ಕೋಟಿ ಖರ್ಚಾಗಿದೆ ಈ 3 ವರ್ಷದಲ್ಲಿ. ಏನಿದು ವಿಶೇಷ? ಹಾಗಿದ್ರೆ ಈ ಸ್ಟೋರಿ ನೋಡಿ. ಪ್ರಜಾ ಫೋಕಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಕಿರಣ್ ಚಿಟ್ಟಿ. ಮುಖ್ಯಮಂತ್ರಿಗಳ ಬರೀ ಮುಖ್ಯಮಂತ್ರಿಗಳು ಅಂತ ತಗೊಂಡ್ರೆ ತಪ್ಪಾಗತ್ತೆ. ಮುಖ್ಯಮಂತ್ರಿಗಳು ಅಥವಾ ಅವರ ಮಂತ್ರಿ ಮಂಡಲದಲ್ಲಿ ಇರ್ತಕ್ಕಂಥ ಕೆಲವು ಸಚಿವರುಗಳಿಗೆ ಇದು ಅನ್ವಯಿಸ್ತಕ್ಕಂಥದ್ದು. ವಿಶೇಷ ವಿಮಾನಯಾನ ವೆಚ್ಚ 3 ವರ್ಷದಲ್ಲಿ ಬರೋಬ್ಬರಿ 67 ಕೋಟಿ ಖರ್ಚಾಗಿದೆ. ಬರೀ ಜಸ್ಟ್ ವಿಮಾನಯಾನ ಅಂದ್ರೆ ಈ ಸರ್ಕಾರದಲ್ಲಿ ಇರ್ತಕ್ಕಂಥ ಸಿಎಂ ಹಾಗೂ ಒಂದಷ್ಟು ಮಿನಿಸ್ಟರ್ಸ್ಗಳು ಉಪಯೋಗಿರ್ತಕ್ಕಂಥದ್ದು ಏನಂತಂದ್ರೆ ಬೆಂಗಳೂರಿನಿಂದ ಡೆಲ್ಲಿಗೆ ಹೋಗೋದಕ್ಕೆ, ಬೆಂಗಳೂರಿಂದ ಚೆನ್ನೈಗೆ ಹೋಗೋದಕ್ಕೆ, ಅಥವಾ ಬೆಂಗಳೂರಿಂದ ಹುಬ್ಳಿಗೆ ಹೋಗೋದಕ್ಕೆ, ಬೆಂಗಳೂರಿಂದ ಮೈಸೂರಿಗೆ ಹೋಗೋದಕ್ಕೆ. ಅಷ್ಟೇ ಯಾಕೆ, ನಾನಾಗ್ಲೇ ಹೇಳ್ದಂಗೆ ಬೆಂಗಳೂರಿಂದ ಮಳವಳ್ಳಿಗೆ ಹೋಗೋದಕ್ಕೂ ಹೆಲಿಕಾಪ್ಟರ್ ಬೇಕು, ಬೆಂಗಳೂರಿಂದ ರಾಮನಗರಕ್ಕೆ ಹೋಗೋದಕ್ಕೂ ಹೆಲಿಕಾಪ್ಟರ್ ಬೇಕು. ಸೊ ಎಷ್ಟರ ಮಟ್ಟಿಗೆ ಇದೊಂಥರ ಶೋಕಿ ಆಗಿದೆಯಾ ಅನ್ನೋದು ಗೊತ್ತಿಲ್ಲ. ಯಾಕಂತಂದ್ರೆ ನಿಜವಾಗ್ಲೂ ಆ ಅರ್ಜೆನ್ಸಿ ಇದ್ರೆ ಓಕೆ, ಬಟ್ ಈ ಹಿಂದೆ ಎಲ್ಲೂ ನಡೆದಿಲ್ದಿರತಕ್ಕಂಥದ್ದು ಈಗ ಇತ್ತೀಚೆಗೆ ಕೆಲವು 3-4 ವರ್ಷಗಳಿಂದ ಇದು ಹೆಚ್ಚಾಗ್ತಾನೆ ಬರ್ತಿದೆ. ಇದು ವಿಪರ್ಯಾಸ ಅಂತಂದ್ರೆ ಈ ಖರ್ಚು ಯಾರಪ್ಪನ ದುಡ್ಡು? ರಾಜ್ಯದ ಬೊಕ್ಕಸದಲ್ಲಿ ನಿಜವಾಗ್ಲೂ ಹಾಗಾದ್ರೆ ದುಡ್ಡು ಈ ತರ ನೀರ್ ಹರ್ಕೊಂಡು ಹೋಗ್ತಾ ಇದ್ರೆ ಹೇಳೋರು ಕೇಳೋರು ಯಾರು ಇಲ್ವಾ? ಹಾಗಿದ್ರೆ ಈ ವಿಚಾರಕ್ಕೆ ಪ್ರತಿಪಕ್ಷದವರು ಅಥವಾ ವಿರೋಧ ಪಕ್ಷದವರು ಬಾಯಿ ಮುಚ್ಕೊಂಡು ಕುಂತಿರೋದಾದ್ರು ಏಕೆ? ಮೊನ್ನೆ ಆರ್ ಅಶೋಕ್ ಅವರು ವಿರೋಧ ಪಕ್ಷದ ನಾಯಕರು ಯಾಕೆ ಇದನ್ನ ಮುನ್ನೆಲೆಗೆ ತರ್ತಾ ಇಲ್ಲ? ಈ ವಿಚಾರದ ಬಗ್ಗೆ ಯಾಕೆ ಧ್ವನಿ ಎತ್ತಾ ಇಲ್ಲ? ಯಾಕೆಂತಂದ್ರೆ ಈ ಹಿಂದೆ ನಿಮ್ಮ ಸರ್ಕಾರಗಳು ಕೂಡ ಮಾಡಿರ್ತಕ್ಕಂಥದ್ದು ಕೂಡ ಏನಾದ್ರು ಬಹಿರಂಗ ಆಗತ್ತೆ ಅನ್ನೋ ಭಯ ಇದೆಯಾ? ಮೊನ್ನೆ ನಾನು ಕೇಂದ್ರ ಮಂತ್ರಿ ಆಗಿರ್ತಕ್ಕಂಥ ಎಚ್.ಡಿ. ಕುಮಾರಸ್ವಾಮಿ ಅವರಿಗೂ ಕೂಡ ನಾನು ಇದನ್ನ ಪ್ರಶ್ನೆ ಕೇಳ್ತೀನಿ. ಯಾಕೆಂತಂದ್ರೆ ಎಚ್.ಡಿ. ಕುಮಾರಸ್ವಾಮಿ ಅವರು ಎಲ್ಲದಕ್ಕೂ ಕೂಡ ಆಕ್ಷೇಪ ವ್ಯಕ್ತಪಡಿಸಿರ್ತಾರೆ ಕೆಲವು ವಿಚಾರಗಳಿಗೆ. ಸೊ ಅವರು ಧ್ವನಿ ಎತ್ತುತ್ತಾರೆ. ಸೊ ಅದರಲ್ಲೂ ರೈತರ ಪರವಾಗಿ ಧ್ವನಿ ಎತ್ತಿರ್ತಕ್ಕಂಥದ್ದು ಸೊ ಕುಮಾರಸ್ವಾಮಿ ಅವರಿಗೆ ಇರ್ತಕ್ಕಂಥ ಹೆಸರು. ಮನ್ಯ ಕುಮಾರಸ್ವಾಮಿ ಅವರು ಯಾಕೆ ಈ ವಿಚಾರದ ಬಗ್ಗೆ ಇನ್ನೂ ಧ್ವನಿ ಎತ್ತುತ್ತಾ ಇಲ್ಲ? ಯಾಕೆ? ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಚರ್ಚೆಗೆ ಆಗಿರ್ತಕ್ಕಂಥ ಮುಖ್ಯಮಂತ್ರಿ ಹಾಗೂ ಸಚಿವರ ವಿಶೇಷ ವಿಮಾನಯಾನ ವೆಚ್ಚದ ಕುರಿತು ಹೊಸ ಮಾಹಿತಿ ಬಹಿರಂಗವಾಗಿದೆ. ಮಾಹಿತಿ ಹಕ್ಕು ಕಾಯ್ದೆ ಅಡಿ ಅಂದ್ರೆ RTI ಕಾಯ್ದೆ ಅಡಿ ಸಲ್ಲಿಸಲಾಗಿದ್ದ ಅರ್ಜಿಗೆ ಸರ್ಕಾರ ನೀಡಿರುವ ಉತ್ತರದ ಪ್ರಕಾರ ಕಳೆದ 3 ವರ್ಷಗಳಲ್ಲಿ ಮುಖ್ಯಮಂತ್ರಿಗಳ ವಿಶೇಷ ವಿಮಾನ ಹಾಗೂ ಹೆಲಿಕಾಪ್ಟರ್ ಪ್ರಯಾಣಕ್ಕಾಗಿ ಸರ್ಕಾರದ ಖಜಾನೆಯಿಂದ ಒಟ್ಟು 67 ಕೋಟಿ 12 ಲಕ್ಷ ರೂಪಾಯಿನಷ್ಟು ವೆಚ್ಚ ಮಾಡಲಾಗಿದೆ. ಇದು ಯಾರ ದುಡ್ಡಂತೂ ಅರ್ಥ ಆಗ್ತಿಲ್ಲ. ನಾನು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಉಪಯೋಗಿಸ್ಬೇಕು. ಯಾಕಂತಂದ್ರೆ ಕೆಲವು ಕಾರ್ಯಕ್ರಮಗಳ ನಿಮಿತ್ತ ಕೆಲವು ಕ್ಷೇತ್ರಗಳಿಗೆ ಹೋಗ್ಬೇಕಾಗಿರತಕ್ಕಂಥದ್ದು, ಮುಖ್ಯಮಂತ್ರಿಗಳಿಗೆ ಅವಕಾಶ ಕಲ್ಪಿಸ್ಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಆದ್ರೆ ಈ ನಿಟ್ಟಿನಲ್ಲಿ ಅವರ ಹೆಸರು ಹೇಳಿಕೊಂಡು ಕೆಲವು ಸಚಿವರುಗಳು ಕೂಡ ಇದನ್ನು ಉಪಯೋಗಿಸ್ಕೊಳ್ತಕ್ಕಂಥದ್ದು ಇದು ಈ ಪ್ರಶ್ನೆ ಕೇಳ್ಬೇಕಾಗಿರ್ತಕ್ಕಂಥದ್ದು. ಇನ್ನು RTI ಕಾರ್ಯಕರ್ತರೊಬ್ಬರು ಸಲ್ಲಿಸಿದ ಅರ್ಜಿಯ ಆಧಾರದ ಮೇಲೆ ಈ ಮಾಹಿತಿ ಲಭ್ಯವಾಗಿದ್ದು 2023ರಿಂದ 2026ರ ಮೇ ತಿಂಗಳವರೆಗೆ ಮುಖ್ಯಮಂತ್ರಿ ಆಗಿದ್ದ ಮಾನ್ಯ ಸಿದ್ದರಾಮಯ್ಯನವರ
ಅವಧಿಯ ಲೆಕ್ಕವನ್ನು ಮಾತ್ರ ಈ ವಿಚಾರ ಒಳಗೊಂಡಿದೆ. ಅರ್ಜಿಯಲ್ಲಿ ಮುಖ್ಯಮಂತ್ರಿ ಹಾಗೂ ಸಚಿವರ ವೆಚ್ಚವನ್ನು ಪ್ರತ್ಯೇಕವಾಗಿ ಕೇಳಲಾಗಿದ್ದರೂ ಸಹ ಸರ್ಕಾರ ಮುಖ್ಯಮಂತ್ರಿ ಹೆಸರಿನಲ್ಲಿ ಬುಕ್ ಮಾಡಲಾದ ವಿಶೇಷ ವಿಮಾನ ಮತ್ತು ಹೆಲಿಕಾಪ್ಟರ್ ವೆಚ್ಚದ ಮಾಹಿತಿಯನ್ನು ಮಾತ್ರ ನೀಡಿದೆ. ಯಾಕೆ ಅಂತಂದ್ರೆ ಅದಕ್ಕೆ ಅವಕಾಶ ಇರ್ತಕ್ಕಂಥದ್ದು, ಅದಕ್ಕೆ ರೈಟ್ಸ್ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಮಾತ್ರ. ಹೆಲಿಕಾಪ್ಟರ್ ಅಥವಾ ಪ್ರೈವೇಟ್ ಏನು ಫ್ಲೈಟ್ಗಳನ್ನ ಬುಕ್ ಮಾಡತಕ್ಕಂಥದ್ದು ಇದೆ, ಯಾಕೆಂದ್ರೆ ಖಾಸಗಿ ಕಂಪನಿಗಳಿಂದನೇ ಇದು ಬುಕ್ ಮಾಡಬೇಕು. ಸೊ ಏನ್ ಬುಕ್ ಮಾಡೋದಿದೆ, ಈ ಮಾಹಿತಿ ಏನಂತಂದ್ರೆ ಅವಕಾಶ ಇರ್ತಕ್ಕಂಥದ್ದು ಅಥವಾ ರೈಟ್ಸ್ ಇರ್ತಕ್ಕಂಥದ್ದು ಮುಖ್ಯಮಂತ್ರಿಗಳಿಗೆ ಮಾತ್ರ. ಮುಖ್ಯಮಂತ್ರಿಗಳ ಅಲ್ದನೆ ಯಾವ ಒಬ್ಬ ಸಚಿವರುಗಳಿಗಾಗ್ಲಿ ಅಥವಾ ಶಾಸಕರುಗಳಿಗಾಗ್ಲಿ ಈ ಒಂದು ಅವಕಾಶ ಇರೋಲ್ಲ, ರೈಟ್ಸ್ ಇರೋದಿಲ್ಲ. ಹಾಗಾಗಿ ಈ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಮುಖ್ಯಮಂತ್ರಿಗಳ ಹೆಸರಿನಲ್ಲಿ ಉಪಯೋಗಿಸ್ಕೊಂಡಿರ್ತಕ್ಕಂಥ ಮಾಹಿತಿ ಮಾತ್ರ ಇಲ್ಲಿ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಲೋಕೋಪಯೋಗಿ ಇಲಾಖೆ ಮೂಲಗಳ ಪ್ರಕಾರ ಸಚಿವರಿಗೆ ಪ್ರತ್ಯೇಕವಾಗಿ ವಿಶೇಷ ವಿಮಾನ ಅಥವಾ ಹೆಲಿಕಾಪ್ಟರ್ ಬುಕ್ ಮಾಡುವ ಅಧಿಕಾರವಿಲ್ಲ. ಆದ್ದರಿಂದ ಮುಖ್ಯಮಂತ್ರಿಗಳೊಂದಿಗೆ ಸಚಿವರು ಪ್ರಯಾಣಿಸಿದ್ದರೂ ಎಲ್ಲಾ ಬುಕ್ಕಿಂಗ್ಗಳು ಕೂಡ ಮುಖ್ಯಮಂತ್ರಿಗಳ ಹೆಸರಿನಲ್ಲೇ ದಾಖಲಾಗುತ್ತವೆ. ಈ ಕಾರಣದಿಂದ RTIಗೆ ಆ ರೀತಿಯಲ್ಲೇ ಉತ್ತರ ಕೂಡ ಸಿಕ್ಕಿದೆ. ಇನ್ನು ಲಭ್ಯವಾದ ಮಾಹಿತಿಯ ಪ್ರಕಾರ ವೆಚ್ಚದ ವಿವರಗಳು ಹೇಗಿದೆ ಅಂತಂದ್ರೆ 2023 ಹಾಗೂ 2024 ಸಾಲಿನಲ್ಲಿ ಬರೋಬ್ಬರಿ 12,23,00,000 ಖರ್ಚಾಗಿದೆ. ಇನ್ನು 2024-25ನೇ ಅವಧಿಯಲ್ಲಿ ಬರೋಬ್ಬರಿ 21,11,00,000 ರೂಪಾಯಿ ಇದಕ್ಕೆ ವೆಚ್ಚ ತಗಲಿದೆ. ಇನ್ನು 2025-2026ರಲ್ಲಿ 29.82 ಲಕ್ಷ ಅಂದ್ರೆ 29,82,00,000 ರೂಪಾಯಿ ಇದು ವೆಚ್ಚ ತಗಲಿದೆ. ನೋಡಿ, ಬರ್ತಾ 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 ಈ ಏನ್ ಕಾಂಗ್ರೆಸ್ ಸರ್ಕಾರ ಅವಧಿಗೆ ಬಂದ ನಂತರ ಗ್ರಾಫ್ ನೋಡಿ ಹೆಂಗಿದೆ. 2023-24ರಲ್ಲಿ ಎಷ್ಟಿತ್ತು, 24-25ರಲ್ಲಿ ಎಷ್ಟಿತ್ತು, 25-26ರಲ್ಲಿ ಎಷ್ಟಿತ್ತು. ಗ್ರಾಫ್ ರೈಸ್ ಆಗಿದೆ ಹೊರತು ಅದು ಕಡಿಮೆ ಆಗಿಲ್ಲ. ಯಾರಿಗೇನ್ ಕಡಿಮೆ, ನಾವು ಕೂಡ ಹೆಲಿಕಾಪ್ಟರ್ ಮತ್ತೆ ಸಚಿವ ಆಗಿರೋದು ಏನಕ್ಕೆ, ನಾನೇ ಕಾರಲ್ಲಿ ಓಡಾಡ್ಬೇಕು ಅಥವಾ ನಾನೇ ರಸ್ತೆಯಲ್ಲಿ ನಾನು ಓಡಾಡ್ಬೇಕು. ಇನ್ನೊಂದು ಇದಕ್ಕೆ ಉದಾಹರಣೆ ಕೊಡ್ತೀನಿ. ಈ ರಸ್ತೆಗಳಲ್ಲಿ ಓಡಾಡೋದಕ್ಕೆ ಇವ್ರು ಮೋಸ್ಟ್ಲಿ ಭಯ ಇರ್ಬೇಕೇನು ಮಾನ್ಯ ಸಚಿವರುಗಳಿಗೆ ಅಥವಾ ಮುಖ್ಯಮಂತ್ರಿಗಳಿಗೂ ಇರ್ಲಿ. ಯಾಕೆಂದ್ರೆ ಎಲ್ಲಿ ನೋಡಿದ್ರು ರಸ್ತೆ ಗುಂಡಿಗಳು, ಇದನ್ನ ಮುಚ್ಚೋದಕ್ಕೆ ಇವ್ರಿಗೆ ಆಗ್ತಾ ಇಲ್ಲ. ಅಧಿಕಾರಿಗಳಂತೂ ಬಾಯಿ ಮುಚ್ಕೊಂಡು ಎಲ್ಲ ಒಂದ್ ಕಡೆ ಕುತ್ಕೊಂಡಿದ್ದಾರೆ. ಇನ್ ಕೇಸ್ ಏನಾದ್ರೂ ಮಾಡಿದ್ದೇ ಆದಲ್ಲಿ, ಕೆಲಸ ಮಾಡಿದ್ರೂ ಸಹ ಅದು ಕಳಪೆ ಕಾಮಗಾರಿಯಾಗಿ ಕಾಣಿಸ್ತಾ ಇರ್ತೈತೆ. ಇನ್ನ ಇತ್ತೀಚೆಗೆ ಮೈಸೂರಿನಲ್ಲಿ ನಾನು ಈ ವಿಚಾರ ತೆಗೆದುಕೊಳ್ತೀನಿ. ಯಾಕೆ ಮೈಸೂರು ತಗೊಳ್ತೀನಿ ಅಂತಂದ್ರೆ ಇದು ರಾಜ್ಯದ ಎಲ್ಲಾ ಕಡೆ ನಡೆಯುತ್ತೆ. ಅಲ್ಲಿ ಯಾವುದೇ ಒಂದು ಕ್ಷೇತ್ರಕ್ಕೆ ಏನಾದ್ರೂ ಮುಖ್ಯಮಂತ್ರಿಗಳಾಗ್ಲಿ ಅಥವಾ ಯಾವ್ದೋ ಮಿನಿಸ್ಟರ್ ಆಗ್ಲಿ ಅಥವಾ ನಮ್ಮ ಪ್ರಧಾನಿಗಳಾಗ್ಲಿ ಬರ್ತಾರೆ ಆ ಕ್ಷೇತ್ರಕ್ಕೆ ಅಂತಂದ್ರೆ ಒಳ್ಳ ಕ್ಷೇತ್ರ ಜಗಮಗಿಸ್ತಾ ಇರ್ತೈತೆ. ಇನ್ ಕೇಸ್ ಈಗ ನೋಡಿ, ಕೆಲವು ದಿನಗಳ ಹಿಂದೆ ಮೈಸೂರಿಗೆ ಪ್ರಧಾನಿಗಳು ಬಂದಿರ್ತಾರೆ. ಮೋದಿ ಅವ್ರ ಪಾಪ ಗೊತ್ತಿಲ್ಲ ಅನ್ಸುತ್ತೆ, ಅವ್ರು ಬಂದಂತಹ ರಸ್ತೆಗಳು ಮಾತ್ರ ಅಥವಾ ಬಂದಂತಹ ಸಮಯದಲ್ಲಿ ಮಾತ್ರ ಮೈಸೂರು ತುಂಬಾ ಸಖತ್ತಾಗಿ ಶೋ ಆಫ್ ಆಗಿ ಕಾಣಿಸ್ತಕ್ಕಂಥದ್ದು ಕಂಡಿರುತ್ತೆ. ಆದ್ರೆ ಅವ್ರು ಎಲ್ಲಿ ಯಾವ ರಸ್ತೆಯಲ್ಲಿ ಹೋಗ್ಬೇಕು ಅನ್ನೋ ಪ್ರೋಟೋಕಾಲ್ ಇರುತ್ತಲ್ಲ, ಅಲ್ಲಿಗೆ ಮಾತ್ರ ಸೂಕ್ತ. ಅದು ಬಿಟ್ರೆ ಇನ್ನೆಲ್ಲ ಬೇರೆ ಬೇರೆ ರಸ್ತೆಗಳು ಇಲ್ಲೆಲ್ಲೂ ಕಾಣಿಸಲ್ಲ. ಅಂದ್ರೆ ಹೆಂಗಿದೆ ಅಂತಂದ್ರೆ ನೋಡಿ, ಯಾರೋ ಒಬ್ಬರನ್ನ ಮೆಚ್ಚೋದಕ್ಕೋಸ್ಕರ ಇವರು ಕೆಲಸ ಮಾಡ್ತಿರ್ತಕ್ಕಂಥದ್ದು. ಸೊ ಈ ನಿಟ್ಟಿನಲ್ಲಿ ಮೋಸ್ಟ್ಲಿ ಇವ್ರಿಗೆ ಆ ರಸ್ತೆ ಗುಂಡಿಗಳು ಹೋಗೋದಿಕ್ ಆಗಲ್ಲಲ್ಲ. ಹಂಗಾಗಿ ಅವ್ರಿಗೆಲ್ಲರೂ ಕೂಡ ಸೊ ಈಸಿಯಾಗಿ ಹೆಲಿಕಾಪ್ಟರ್ಗಳು ಬೇಕು, ಸ್ಪೆಷಲ್ ಫ್ಲೈಟ್ಗಳು ಬೇಕು. ಯಾಕೆಂತಂದ್ರೆ ಯಾರ್ದೋ ದುಡ್ಡು ಎಲ್ಲ ಮುಂಜಾತ್ರೆ ಅಲ್ವಾ. ಹಾಗೆ ಪ್ರಶ್ನೆ ಮಾಡೋರು ಯಾರು ಇಲ್ಲ. ಇನ್ನ 2026-2027 ಅಂದ್ರೆ ಮೇವರೆಗೆ 3,95,00,000 ಕೂಡ ಆಗಿದೆ. ಇದು ಜಸ್ಟ್ ಸಿದ್ದರಾಮಯ್ಯನವರ ಅವಧಿಗೆ ಮಾತ್ರ. ಮೇ ನಂತರ ನೂತನವಾಗಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥದ್ದು DK ಶಿವಕುಮಾರ್ ಅವರು. ಸೊ ಹಾಗಾಗಿ
ಒಟ್ಟಾರೆ ಈ 4 ಅವಧಿಗಳಲ್ಲಿ ಸರ್ಕಾರ ಬರೋಬ್ಬರಿ 67,12,00,000 ರೂಪಾಯಿನಷ್ಟು ವೆಚ್ಚ ಮಾಡಿರುವುದು ದಾಖಲಾಗಿದೆ. ಆದರೆ ಈ ಪ್ರಯಾಣಗಳಿಗೆ ಯಾವ ವಿಮಾನಯಾನ ಸಂಸ್ಥೆಯನ್ನು ಬಳಸಲಾಗಿದೆ, ಒಂದೇ ಸಂಸ್ಥೆಗೆ ಗುತ್ತಿಗೆ ನೀಡಲಾಗಿದೆಯೇ ಅಥವಾ ವಿವಿಧ ಸಂಸ್ಥೆಗಳ ಸೇವೆ ಪಡೆದಿದ್ದಾರೆಯೇ ಎಂಬ ಮಾಹಿತಿಯನ್ನು ಸರ್ಕಾರ ಒದಗಿಸಲಿಲ್ಲ. ಒಂದೇ ಕಂಪನಿಯಿಂದ ಏನಾದರೂ ತೆಗೆದುಕೊಳ್ಳಲಾಗಿತ್ತಾ ಅಥವಾ ವಿವಿಧ ಸಂಸ್ಥೆಗಳನ್ನ ಎಲ್ಲಾ ಸಂಸ್ಥೆಗಳಿಂದನೂ ಕೂಡ ಏನಾದ್ರು ಈ ಉಪಯೋಗ ಪಡ್ಕೊಂಡಿದ್ರ ಅಂತ ಸರ್ಕಾರ ಮಾಹಿತಿ ಇದನ್ನ ಒದಗಿಸಿಲ್ಲ. ಮೋಸ್ಟ್ಲಿ ಇದೇನಾದ್ರೂ ಇನ್ ಕೇಸ್ ಲೀಕ್ಔಟ್ ಆಯ್ತು ಅಂತಂದ್ರೆ ಎಲ್ರಿಗೂ ಈ ಚರ್ಚೆ ಗ್ರಾಸಕ್ಕೆ ಮೂಲ ಆಗ್ತೈತೆ, ಅದ್ರಲ್ಲೇನು ಎರಡು ಪ್ರಶ್ನೆನೇ ಇಲ್ಲ. ಇನ್ನ ಇದನ್ನ ಹೆಂಗಿದೆ ನೋಡಿ, ಈ ವೆಚ್ಚದಲ್ಲಿ ಮೇಲ್ನೋಟಕ್ಕೆ ಕಾಣಿಸ್ತಕ್ಕಂಥದ್ದು ಏನಂತಂದ್ರೆ ಮೈಸೂರು, ಜಿಂದಾಲ್, ಬಳ್ಳಾರಿ, ಮಂಗಳೂರು ಹಾಗೂ ಕಲಬುರ್ಗಿ ಸೇರಿದಂತೆ ರಾಜ್ಯದ ವಿವಿಧ ಪ್ರವಾಸಗಳ ಜೊತೆಗೆ ದೆಹಲಿ, ಹೈದರಾಬಾದ್, ವಿಶಾಖಪಟ್ಟಣ, ಚೆನ್ನೈ ಹಾಗೂ ಮುಂಬೈ ಪ್ರವಾಸಗಳ ವಿವರಗಳು ಕೂಡ ಇದರಲ್ಲಿ ಸೇರಿವೆ. ಈ ಮಾಹಿತಿ ಬಹಿರಂಗವಾಗುವ ಹಿನ್ನೆಲೆಯಲ್ಲಿ ಸರ್ಕಾರದ ವಿಶೇಷ ವಿಮಾನಯಾನ ವೆಚ್ಚದ ಕುರಿತು ಸಾರ್ವಜನಿಕ ವಲಯದಲ್ಲಿ ಮತ್ತೊಮ್ಮೆ ಚರ್ಚೆಗೆ ಆರಂಭವಾಗುವ ಸಾಧ್ಯತೆ ಕೂಡ ಇದೆ. ಇನ್ನು ಈ ವಿಷಯವಾಗಿ ಮುಖ್ಯಮಂತ್ರಿಗಳು ಮತ್ತು ಸಚಿವರ ವಿಮಾನಯಾನ ವೆಚ್ಚದ ಬಗ್ಗೆ ಈ ಹಿಂದೆ ವಿಧಾನ ಮಂಡಲದ ಅಧಿವೇಶನದಲ್ಲೂ ಕೂಡ ಚರ್ಚೆಯಾಗಿತ್ತು. ವಿಧಾನ ಪರಿಷತ್ ಬಿಜೆಪಿ ಮುಖ್ಯ ಸಚೇತನ ಎಸ್ ರವಿಕುಮಾರ್ ಅವರ ಪ್ರಶ್ನೆಗೆ ನೀಡಿದ ಉತ್ತರದಲ್ಲಿ ಸುಮಾರು 47,38,00,000 ರೂಪಾಯಿಗಳನ್ನು ಈ ಉದ್ದೇಶಕ್ಕೆ ವೆಚ್ಚ ಮಾಡಲಾಗಿದೆ. ಪ್ರತಿ 5 ದಿನಕ್ಕೂ ಒಮ್ಮೆಯಂತೆ ಒಟ್ಟು 181 ಟ್ರಿಪ್ಗಳಿಗೆ ವಿನಿಯೋಗ ಮಾಡಲಾಗಿದ್ದು 5 ಕೋಟಿ ರೂಪಾಯಿಗೂ ಮೇಲ್ಪಟ್ಟ ಹಣ ಮೈಸೂರು ಪ್ರವಾಸಕ್ಕೆ ಹೆಚ್ಚು ಮಾಡಲಾಗಿದೆ ಎಂದು ವಿವರಣೆ ಕೂಡ ನೀಡಲಾಗಿದೆ. ಯಾಕೆಂದ್ರೆ ಮಾನ್ಯ ಸಿದ್ದರಾಮಯ್ಯನವರು ತವರು ಜಿಲ್ಲೆ ಮೈಸೂರು, ಹಾಗಾಗಿ ಮೈಸೂರು ಪ್ರವಾಸ ಜಾಸ್ತಿನೇ ಮಾಡ್ಕೊಂಡಿದ್ದಾರೆ. ಅವ್ರ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತಂದ್ರೆ ಯಾಕೆ ಇವತ್ತು ಜನಗಳಿಗೆ ಉಪಯುಕ್ತವಾಗ್ಲೆಂದು ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ಹೈವೇ ಇದೆ. ಇವತ್ತು ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಅಥವಾ ಇವತ್ತು ನಾರ್ಮಲ್ ಆಗಿ ಒಬ್ಬ ಸಾರ್ವಜನಿಕ ಓಡಾಡ್ತಾನೆ ಒಂದು ಕಾರಲ್ಲಿ ಅಂತಂದ್ರೆ, ಸೊ ಬ್ಯಾಂಗ್ಳೂರ್ ನಮ್ಮ ನೈಸ್ ರೋಡ್ ಇಂದ ಲೆಕ್ಕ ಹಾಕೊಂಡ್ರೆ ಇನ್ನ ಮೈಸೂರು ತಲುಪೋ ಅಂತ ಏನು ಸಿಟಿ ತಲುಪೋ ಅಷ್ಟರೊಳಗೆ 1.5 ಗಂಟೆ ಅಷ್ಟರೊಳಗೆ ರೀಚ್ ಆಗ್ತಾನೆ. ಇನ್ನ ಪ್ರತ್ಯೇಕವಾಗಿ ಆ ರಸ್ತೆಯಲ್ಲಿ ಏನಾದ್ರು ಮಂತ್ರಿಗಳು, ಮುಖ್ಯಮಂತ್ರಿಗಳು ಅಥವಾ ಏನಾದ್ರು ಚಲಿಸ್ತಾರೆ ಅಂತಂದ್ರೆ ಅವ್ರು ಇನ್ನೂ ಬೇಗನೆ ರೀಚ್ ಆಗ್ತಾರೆ. ಯಾಕಂದ್ರೆ ಅವ್ರಿಗೆ ಯಾವುದೇ ರೀತಿ ಸ್ಪೀಡ್ ಲಿಮಿಟ್ ಇರೋದಿಲ್ಲ. ಸಾರ್ವಜನಿಕರಿಗೆ ಮಾತ್ರ ಅವೆಲ್ಲ ರೂಲ್ಸ್ ರೆಗ್ಯುಲೇಷನ್ಸ್ ಇರೋಂಥದ್ದು ಸಾರ್ವಜನಿಕರಿಗೆ ಮಾತ್ರ. ಯಾಕೆ ಇದನ್ನ ಹೇಳಿದೆ ಅಂತಂದ್ರೆ ಅಷ್ಟು ಸ್ಪೀಡ್ ಆಗಿ ಇವರು ರೀಚ್ ಆಗ್ತಾರೆ ಅಂತಂದ್ರು ಕೂಡ ಮೈಸೂರಿಗೆ ನೋಡಿ, ಇದರಲ್ಲಿ ಕೊಟ್ಟಿರ್ತಕ್ಕಂಥ ಮಾಹಿತಿಗೆ ಅತಿ ಹೆಚ್ಚು ಇವರು ಪ್ರವಾಸ ಕೈಗೊಂಡಿರ್ತಕ್ಕಂಥದ್ದೇ ಮೈಸೂರು. ಅದಕ್ಕೆ ನಾನು ಹೇಳಿದ್ದು, ಸಿದ್ದರಾಮಯ್ಯನವರು ಮೈಸೂರು ಬರೋದಕ್ಕೆ ಕೆಲವು ಒಂದು ಗಂಟೆ 1.5 ಗಂಟೆ ಇದ್ರೂ ಸಹ ಅವ್ರಿಗೆ ಹೆಲಿಕಾಪ್ಟರ್ಲೇ ಬರ್ಬೇಕಾಗಿತ್ತು. ಇದಕ್ಕೆ ಕರ್ನಾಟಕ ಪಾರದರ್ಶಕ ಕಾಯ್ದೆ ಅನ್ವಯ 4G ವಿನಾಯಿತಿಯನ್ನು ಒದಗಿಸಲಾಗಿತ್ತು. ಅಂತಿಮವಾಗಿ ಲಭ್ಯವಾದ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯ ಅವರು 240 ಟ್ರಿಪ್ ವಿಮಾನಯಾನ ನಡೆಸಿದ್ದು, ಇದಕ್ಕಾಗಿ ಒಟ್ಟು 67,12,294 ರೂಪಾಯಿಗಳಷ್ಟು ವೆಚ್ಚ ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಪ್ರಜಾಧ್ವನಿ ಟಿವಿಗೆ. ಇನ್ನು ಸಚಿವರಿಗೂ ವಿಸ್ತರಣೆ, ಇದೆಲ್ಲದರ ಮಧ್ಯೆ ಸಚಿವರಿಗೂ ಮುಖ್ಯಮಂತ್ರಿ ರೀತಿ ವಿಮಾನಯಾನಕ್ಕೆ ಅವಕಾಶ ಸೃಷ್ಟಿಸಬೇಕು. ಸರ್ಕಾರದ ಈ ಪ್ರವಾಸಗಳಿಗೆ ಒಂದು ಕಂಪನಿಯನ್ನು ನಿಶ್ಚಿತವಾಗಿ ಗುತ್ತಿಗೆ ಪಡೆಯಬೇಕು ಎಂಬ ಪ್ರಸ್ತಾಪವು ಈ ಹಿಂದೆ ವ್ಯಕ್ತವಾಗಿತ್ತು. ನೋಡಿ, ಯಾಕೆಂದ್ರೆ ನಾನು ಆಗ್ಲೇ ಹೇಳ್ದಲ್ಲ, ಇವರೆಲ್ಲರಿಗೂ ಕೂಡ ಅವರವರ ಕ್ಷೇತ್ರಗಳಿಗೆ ಹೋಗೋದಿಕ್ಕೆ ರಸ್ತೆ ಗುಂಡಿಗಳು ಸರಿಪಡಿಸಿಲ್ಲ ಅಂತಂದ್ರು. ನಾರ್ಮಲ್ ಆಗಿ ಇರ್ತಕ್ಕಂಥ ಸಾರ್ವಜನಿಕ ಮಾತ್ರ ಆ ರಸ್ತೆ ಗುಂಡಿಗಳಲ್ಲಿ ಗಂಟೆಗಟ್ಟಲೆ ಹೋಗ್ಬೇಕು. ಅವನೆಲ್ಲ ಒಂದ್ ಕಡೆಗೆ ಅರ್ಜೆಂಟ್ ಇರುತ್ತೆ, ಯಾವ್ದೋ ಒಂದು ಎಮರ್ಜೆನ್ಸಿ ಇರುತ್ತೆ, ರೀಚ್ ಆಗ್ಬೇಕಾಗತ್ತೆ. ಆ ಡೆಸ್ಟಿನೇಷನ್ ರೀಚ್ ಆಗೋದಿಕ್ಕೆ ಇವ್ರು ಮಾಡಿ ಎಲ್ಲಾ ಕಡೆ ಕಿತ್ತೋ ಕುಂತಿದೆಯಲ್ಲ ರಸ್ತೆಗಳು, ಆ ರಸ್ತೆಗಳಲ್ಲಿ ಹೋಗೋದಿಕ್ಕೆ 3 ಗಂಟೆ ಆಯ್ತು ಅಂತ ನಾವು 6 ಗಂಟೆ ಆಗ್ಬೇಕು ಆ ಡೆಸ್ಟಿನೇಷನ್ ರೀಚ್ ಆಗೋದಿಕ್ಕೆ. ಆದ್ರೆ ಇವ್ರಿಗೆಲ್ಲ ಗೊತ್ತಲ್ಲ, ಇವ್ರಿಗೆಲ್ಲ ಯಾರಪ್ಪನ್ ದುಡ್ಡು, ಇವ್ರು ಈಸಿಯಾಗಿ ಇವ್ರಿಗೆ
ಎಲ್ಲ ಸೌಕರ್ಯಗಳು ಬೇಕು. ಸೊ ಹಾಗಾಗಿ ಅವ್ರಗಳಿಗೆ ಪ್ರತ್ಯೇಕವಾಗಿ ಇದಕ್ಕೆ ಒಂದು ಸಪರೇಟ್ ಆಗಿ ಗುತ್ತಿಗೆ ಇರತಕ್ಕಂಥ ಸಂಸ್ಥೆ ಬೇಕಂತೆ ಅವ್ರಿಗೆ. ಕಂಪನಿನೇ ಒಂದು ನಿಶ್ಚಿತವಾಗಿ ಬೇಕು. ಅಥವಾ ಮುಖ್ಯಮಂತ್ರಿಗಳಿಗೆ ಏನು ಇದು ಸಿಗ್ತಾ ಇದೆ ಈ ಫೆಸಿಲಿಟಿ, ಇದು ಎಲ್ಲಾ ಸಚಿವರುಗಳು ಕೂಡ ಬೇಕು ಅಂತ ಧ್ವನಿ ಎತ್ತಿರ್ತಕ್ಕಂಥದ್ದು ಈ ಹಿಂದೆ. ಅಂದು ಉಪಮುಖ್ಯಮಂತ್ರಿ ಆಗಿದ್ದ ಡಿ.ಕೆ. ಶಿವಕುಮಾರ್ ಅವರು, ಗೃಹ ಸಚಿವರಾಗಿದ್ದಂತ ಡಾಕ್ಟರ್ ಜಿ. ಪರಮೇಶ್ವರ್ ಅವರು, ಗೃಹ ಕೈಗಾರಿಕೆ ಸಚಿವರಾಗಿದ್ದ ಎಂ.ಬಿ. ಪಾಟೀಲ್ ಅವರನ್ನು ಒಳಗೊಂಡಂತೆ ಸಂಪುಟ ಉಪಸಮಿತಿಯನ್ನು ಈ ಕಾರಣಕ್ಕೆ ರಚನೆ ಮಾಡಲಾಗಿತ್ತು. ಆದ್ರೆ ಈ ಉಪಸಮಿತಿಯ 2 ಸವಿಯನ್ನಷ್ಟೇ ನಡೆಸಿದ್ದು. ಅಂದ್ರೆ 2 ಮೀಟಿಂಗ್ ಮಾತ್ರ ಇದ್ರ ಬಗ್ಗೆ ನಡೆಸಿದ್ದಷ್ಟೇ. ಯಾವುದೇ ಶಿಫಾರಸು ಸಂಪುಟಿಗೆ ಇನ್ನೂ ನೀಡಿಲ್ಲ ಎನ್ನಲಾಗಿದೆ. ವೆಚ್ಚ ತಗ್ಗಿಸುವರೇ ಸಿಎಂ ಡಿ.ಕೆ. ಶಿವಕುಮಾರ್. ಅಂದ್ರೆ ಇದೆಲ್ಲದರ ಮಧ್ಯೆ ಮುಖ್ಯಮಂತ್ರಿ ಹಾಗೂ ಸಚಿವರ ವಿಮಾನಯಾನದ ಬಗ್ಗೆ ಸಾರ್ವಜನಿಕ ವಲಯದಲ್ಲಿ ಅತೃಪ್ತಿ ವ್ಯಕ್ತವಾಗಿರ್ತಕ್ಕಂಥದ್ದು. ಮಂಡ್ಯ ಮಳವಳ್ಳಿಗೂ ಕೂಡ ಹೆಲಿಕಾಪ್ಟರ್ ಪ್ರಯಾಣದ ಬಗ್ಗೆ ಟೀಕೆಗಳು ವ್ಯಕ್ತವಾಗಿದ್ದವು. ಈಗ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿ ಸ್ಥಾನಕ್ಕೆ ಡಿ.ಕೆ. ಶಿವಕುಮಾರ್ ಬಂದಿದ್ದಾರೆ. ಅವರ ಹಾದಿಯಲ್ಲಿ ಈ ವೆಚ್ಚಕ್ಕೆ ಕಡಿವಾಣ ಬೀಳುವುದೇ ಎಂಬ ಪ್ರಶ್ನೆ ಎದುರಾಗಿದೆ. ನಾನು ಇಲ್ಲಿವರೆಗೂ ಮಾಹಿತಿ ಕೊಟ್ಟಿರ್ತಕ್ಕಂಥದ್ದು ಏನಂತಂದ್ರೆ, ಮಾನ್ಯ ಸಿದ್ದರಾಮಯ್ಯನವರ ಅವಧಿ ಏನಿತ್ತು ಅಲ್ಲಿದು ಮಾತ್ರ ನಾನು ಅವಧಿ ಕೊಟ್ಟಿರ್ತಕ್ಕಂಥದ್ದು. ಮೇ ತಿಂಗಳ ನಂತರ ಕರ್ನಾಟಕ ರಾಜ್ಯದಲ್ಲಿ ನೂತನ ಮುಖ್ಯಮಂತ್ರಿಗಳಾಗಿ ಪ್ರಮಾಣ ವಚನ ಸ್ವೀಕರಿಸ್ತಕ್ಕಂಥದ್ದು ಅಥವಾ ಆ ಸ್ಥಾನದಲ್ಲಿರ್ತಕ್ಕಂಥವ್ರು ಮಾನ್ಯ ಡಿ.ಕೆ. ಶಿವಕುಮಾರ್. ಮಾನ್ಯ ಡಿ.ಕೆ. ಶಿವಕುಮಾರ್ ಈ ವೆಚ್ಚವನ್ನು ಏನಾದ್ರೂ ಕಡಿಮೆ ಮಾಡ್ತಾರ ಅನ್ನೋ ಪ್ರಶ್ನೆ ಕೂಡ ಎದುರಾಗ್ತಾ ಇದೆ. ಇದಕ್ಕೆ ಕಡಿವಾಣ ಬೀಳ್ತೈತಾ ಅನ್ನೋ ಪ್ರಶ್ನೆ ಕೂಡ ಎದುರಾಗಿರ್ತೈತೆ. ಯಾಕೆಂತಂದ್ರೆ ರಾಜ್ಯದ ಬೊಕ್ಕಸ ಇವತ್ತು ಎಷ್ಟರ ಮಟ್ಟಿಗೆ ಆಗಿದೆ ಅಂತಾರೆ, ಕಾಂಗ್ರೆಸ್ ಸರ್ಕಾರ ಬಂದ ನಂತರ ಈ ಫ್ರೀ ಸ್ಕೀಮ್ಗಳೇನು ಕೈಗೆಟುಕೋ ರೀತಿಯಲ್ಲಿ ಸಾರ್ವಜನಿಕರಿಗೆ ಕೊಟ್ಟ ನಂತರ ಯಾರ ಜೇಬಿಗೆ ಕತ್ತರಿ ಹಾಕಿದ್ದು, ಅಥವಾ ಏನು ನಮ್ಮ ಖಜಾನೆ ಅಂತ ಇದೆ, ಆ ಖಜಾನೆ ನಿಜವಾಗ್ಲೂ ದುಡ್ಡು ಇದೆಯಾ? ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಸರ್ಕಾರ ಇಲ್ಲಿವರೆಗೂ ಅದನ್ನ ಬಹಿರಂಗ ಪಡಿಸ್ತಾ ಇಲ್ಲ. ಎಷ್ಟು ದುಡ್ಡಿದೆ ಅಥವಾ ನಮ್ಮ ಹತ್ರ ದುಡ್ಡು ಇದೆಯಾ ಅಂದ್ರೆ ಕಿವಿ ಹೂವ ಮುಡಿಸ್ತಾ ಇದ್ದಾರೆ. ಮಾಧ್ಯಮದವ್ರಿಗೂ ಸಹ ಕಿವಿ ಹೂವ ಮುಡಿಸ್ತಾ ಇದ್ದಾರೆ. ಯಾಕೆ ಇದನ್ನ ಬಹಿರಂಗ ಪಡಿಸ್ತಿಲ್ಲ? ನಿಮ್ಮ ಫ್ರೀ ಸ್ಕೀಮ್ಗಳಿಗೋಸ್ಕರ ರಾಜ್ಯದ ಬೊಕ್ಕಸದಲ್ಲಿ ಇರ್ತಕ್ಕಂಥ ಖಜಾನೆ ಪೂರ್ತಿ ಖಾಲಿ ಮಾಡಿ ಲೂಟಿ ಮಾಡ್ತಕ್ಕಂಥದ್ದು ನಿಮ್ಮ ಕಾಂಗ್ರೆಸ್ ಸರ್ಕಾರ. ಇನ್ನ ನಾನು ಜಸ್ಟ್ ಇದು ಹೆಲಿಕಾಪ್ಟರ್ ಅಥವಾ ಪ್ರೈವೇಟ್ ಫ್ಲೈಟ್ಗಳನ್ನ ನಾನು ಮಾತಾಡ್ತಿರ್ತಕ್ಕಂಥದ್ದು. ಈಗ ಮಾನ್ಯ ಡಿ.ಕೆ. ಶಿವಕುಮಾರ್ ಅವರು ನೀವು ಮುಖ್ಯಮಂತ್ರಿಗಳಾಗಿದ್ದೀರಿ. ಈಗಲಾದ್ರೂ ಇನ್ನ ಉಳಿದ ಇರ್ತಕ್ಕಂಥ ಅವಧಿಯಲ್ಲಿ ದಯವಿಟ್ಟು ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕ್ಬೇಕು ಅಂತ ಪ್ರಜಾಧ್ವನಿ ಟಿವಿ ಈ ಮೂಲಕ ನಿಮ್ಮನ್ನ ಕೇಳ್ಕೊಂತ ಇದೆ. ರಾಜ್ಯದಲ್ಲಿ ಈ ವರ್ಷ ಭೀಕರ ಬರದ ಛಾಯೆ ಜೊತೆಗೆ ಗ್ಯಾರಂಟಿ ಬರದಲ್ಲಿ ಬೊಕ್ಕಸವು ಕುಸಿದಿದೆ. ಹೀಗಿರುವಾಗ ಸರ್ಕಾರ ಸಚಿವರಿಗೂ ವಿಶೇಷ ವಿಮಾನಯಾನ ಸೌಲಭ್ಯ ವಿಸ್ತರಣೆಗೆ ಕೈ ಹಾಕುವುದು ಸೂಕ್ತವೇ ಎಂಬ ಪ್ರಶ್ನೆ ಉದ್ಭವವಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೀವು ನೋಡ್ತಿದ್ದೀರಾ ಪ್ರಜಾಧ್ವನಿ ಟಿವಿ. ನಮಸ್ಕಾರ.